ಹೆಂಗೈತೆ ನಮ್ಮ ಲುಕ್ಕು, ಹೊಸ ಲುಕ್ಕು ಚೆನ್ನಾಗಿದೆಯಾ? ರೆಡಿ ಆಗಿದ್ದೀನಿ. ಹಲೋ ನಮಸ್ಕಾರ, ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿಂದು ನಾನು ಮಾಡಕೊಟ್ಟಿರೋ ವ್ಲಾಗು ಏನಪ್ಪ ಅಂದ್ರೆ, ಇವತ್ತು ಸಿಕ್ಕಾಪಟ್ಟೆ ಕೆಲಸಗಳಿದಾವೆ, ಜೊತೆ ಹುಡುಗ ಬೇರೆ ಬಂದಿಲ್ಲ. ಇವತ್ತು ಸಡನ್ ಆಗಿ ಫೋನ್ ಮಾಡಿ ಇವತ್ತು ಬರಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾನೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಅಂಗಡಿ ಕೆಲಸನೂ ಮಾಡಬೇಕು, ಅದ್ರ ಜೊತೆಗೆ ಫುಲ್ ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಗ್ಬಿಡೈತೆ. ಒಂದು ಒಳ್ಳೆ ಕಟಿಂಗ್ ಮಾಡಿಸ್ಕೋಬೇಕು. ಫಸ್ಟು ಒಳ್ಳೆ ಕಟಿಂಗ್ ಮಾಡಿಸ್ಕೊಂಡು ಆಮೇಲೆ ರೆಡಿಯಾಗಿ 45+ ಮಾರ್ಕ್ ರಿವ್ಯೂನು ಕೇಳೋಣ, ಹೋಗಿ ಕೇಳ್ಕೊಂಡು ನನ್ನ ಮುಂದಿನ ಕೆಲಸನ ಶುರು ಮಾಡೋಣ. ಇವತ್ತಿನ ಕೆಲಸ ಇಷ್ಟಿದೆ. ಓಕೆ, ನೋಡಿ ಹೋಗಿ ಏನೇನು ಹೇಳ್ತಾರೆ ರಿವ್ಯೂ ಬಗ್ಗೆ ಕೇಳ್ಕೊಂಡು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಓಕೆ, ಬಂದಿದ್ದೀನಿ ಇವಾಗ ಕಟಿಂಗ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ಕಟಿಂಗ್ ಮಾಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಲುಕ್ ಅಂತ. ನೋಡ್ರಿ, ನಮ್ಮ ಮನೆನೇ ಇವನೇ ಮಾಡೋದು ಕಟಿಂಗು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹಾಯ್ ಹೇಳಪ್ಪ ನಮ್ಮ ಚಾನೆಲ್ ಅವರಿಗೆ. ಓಕೆ ಗಾಯ್ಸ್, ನಾನು ಇವಾಗ ಕಟಿಂಗ್ ಮಾಡಿಸ್ಕೊಂಡು ಇನ್ನೊಂದು ಲುಕ್ ರೆಡಿ ಆಗಿರೋದನ್ನ ತೋರಿಸ್ತೀನಿ ನಿಮಗೆ. ಅಲ್ಲಿಗೆ ವೈಟ್ ಅಂಡ್ ವಾಚ್. ಕಟಿಂಗ್ ಏನೋ ಮಾಡಿದೆ, ಒಂದೊಳ್ಳೆ ಹೆಡ್ ಮಸಾಜ್ ಮಾಡ್ಬಿಡಪ್ಪ ಆಯಿಲಿಂದು ಹಾಕಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಓಕೆ, ನಾನು ಹೇರ್ ಸ್ಟೈಲ್ ಎಲ್ಲ ರೆಡಿ ಆಯಿತು. ಇವಾಗ ಹೇರ್ ಸೆಟ್ ಎಲ್ಲ ಮಾಡಿಸಿದ್ದೀನಿ, ಹೆಡ್ ಮಸಾಜ್ ಮಾಡಿಸ್ಕೊಂಡು ಒಂದು ಒಳ್ಳೆ ಫೇಸ್ ಪ್ಯಾಕ್ ಹಾಕ್ಸ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಇವಾಗ ಹೋಗಿ ರಿವ್ಯೂ ಕೇಳೋಣ, ಫಿಲಮಿಗೆ ಯಾವ ಥರ ಇರುತ್ತೆ ಅಂತೇಳಿ. ಇವಾಗ ಏನು ಕೇಳೋಕ್ಕೆ ಅಂತ ಹೋಗೋಣ, ರಿವ್ಯೂಲಿ ಏನು ಹೇಳ್ತಾರೆ, ಏನು ಕತೆ ಅಂತ ನೋಡೋಣ. ಥಿಯೇಟ್ರ್ ಹತ್ರ ಹೋಗೋಣ ಇವಾಗ. ಓಕೆನಾ, ಬನ್ನಿ. ಫ್ರೆಂಡ್ಸ್, ನಾನಿದ್ದೀನಿ ಇವಾಗ ನಮ್ಮ ಚಿತ್ರದುರ್ಗದ ಬಸವೇಶ್ವರ ಟಾಕೀಸ್ ಹತ್ರ ಇದ್ದೀನಿ. ಇವಾಗ ಮಾರ್ಕ್ ಫಿಲಮಿಂದು ರಿವ್ಯೂ ಬಗ್ಗೆ ಬಂದಿದ್ದೀನಿ ಮಾಡೋಣ ಅಂತೇಳಿ. ನೋಡ್ಬೋದು ನೀವು, ಫುಲ್ಲು ಬ್ಯಾನರ್ ಹಾಕ್ಬಿಟ್ಟವ್ರೆ. ಹೆಂಗ್ ಹಾಕಿದಾರೆ ಅಂದ್ರೆ ಥಿಯೇಟರ್ ಸಮೇತ ಮುಚ್ಚೋಗ್ಬಿಟ್ಟೈತೆ, ಆ ಲೆವೆಲಿ ಬ್ಯಾನರ್ ಹೊಡೆದವ್ರೆ. ಓಕೆನಾ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫಿಲಮ್ ನೋಡುತ್ತೆ. ನೋಡೋಣ ಯಾವ ತರ ಹೇಳ್ತಾರೆ, ರಿಯಾಕ್ಷನ್ ಹೆಂಗಿರುತ್ತೆ, ಪಬ್ಲಿಕ್ ರಿಯಾಕ್ಷನ್, ರಿವ್ಯೂಸ್ ಏನಂತ ಕೊಡ್ತಾರೆ ಅಂತೇಳಿ ನೋಡೋಣ. ಆಲ್ರೆಡಿ ಥಿಯೇಟರ್ ಮುಂದೆ ಎಷ್ಟು ಜನ ಕ್ಯೂ ಕಾಯ್ತಿದ್ದಾರೆ ನೋಡಿ ಟಿಕೆಟ್ಗೋಸ್ಕರ. ಇನ್ನೇನು ಫಿಲಮ್ ಟೈಮ್ ಬಿಡೋ ಹೊತ್ತಾಯ್ತು. ನೋಡೋಣ ಇವಾಗ ಫಿಲಮ್ ರಿವ್ಯೂ ಕೇಳಕ್ಕೆ ಹೊಡೋಣ. ಅದಕ್ಕೆ ಮುಂಚೆ ಎಲ್ಲ ಆಲ್ರೆಡಿ ವೇಟಿಂಗ್ ಅಲ್ಲಿ ಇದ್ದಾರೆ ಟಿಕೆಟ್ಗೋಸ್ಕರ. ಅವನಂತೂ ಮೂವಿ ನೋಡಿದ್ರೆ ವಿಷಯ ಮಾತ್ರ ಬೆಂಕಿ ಗುರು. ದಮ್ಮಡಿ ಕಡಿಮೆ ಮಾಡ್ಬೇಕು ಗುರು. ಫಿಲಮ್ ಏನೋ ಬ್ರದರ್, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಸರಿಯಾಗಿದೆ ಸರ್, ಫಿಲಮ್ ನೋಡ್ಬೋದಾ? ಚೆನ್ನಾಗಿದೆ, ಸಿನಿಮಾ ತುಂಬಾ ಚೆನ್ನಾಗಿದೆ. ಸರಿಯಾಗಿದೆ ಫಿಲಮ್. ಏನಂತ್ಯಾ? ಆಲ್ರೆಡಿ ಸೌಂಡ್ ಬರ್ತಾ ಇದೆ ಡೀಟೇಲ್ಸ್ ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಓಕೆ, ನಾನು ಆಲ್ರೆಡಿ ಮಾರ್ಕಿಂದು ಹೋಗಿ ಬಂದೆ ರಿವ್ಯೂ ಕೇಳೋಣ ಅಂತ ಹೇಳಿ. ಅಷ್ಟರೊಳಗಲ್ಲೇ ಫಿಲಮ್ ಬಿಟ್ಬಿಟ್ಟಿತ್ತು. ಆಲ್ರೆಡಿ ಜನ ಇದ್ದಾರೆ, ಇಲ್ಲೂ ಜನ ತುಂಬಾ ಜನ ಅಲ್ಲೇ ವೇಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಶೋಗೆ, ಇವಾಗ ಈ ಶೋಗೆ. ಸೊ ಇಲ್ಲಿ ಯಾರು ರಿವ್ಯೂ ತಗೊಳಕ್ಕೆ ಸಿಗ್ಲಿಲ್ಲ. ಆಯ್ತು, ಆಮೇಲೆ ಓಕೆ, ನಾನು ಹಾಗಾಗಿ ಮಾರ್ಕಿಂದ ಒಂದೇ ತೋರಿಸ್ತಿರೋದು ರಿವ್ಯೂ. ಆಲ್ರೆಡಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಜನ ಮುಗಿಸ್ಕೊಂಡು. ನೋ ಕಾಮೆಂಟ್ಸ್. ನೋಡ್ಬೋದು ಇವಾಗ ಬಂದಿರೋದು ಜನ ಅಲ್ಲ ವೇಟಿಂಗ್ ಅಲ್ಲಿ ಇದ್ದಾರೆ, ಟಿಕೆಟ್ ಕಾಯ್ತಾ ಇದ್ದಾರೆ.